ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಪ್ರಾಜೆಕ್ಟ್ಗೆ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಕಿಡಿಕಾರಲಾಗ್ತಾ ಇದೆ ಸ್ವಪಕ್ಷದಿಂದಲೇ. ಕಾಂಗ್ರೆಸ್ ಪಕ್ಷದಲ್ಲೇ ಶಾಸಕರ ಮಧ್ಯೆ ಕಿತ್ತಾಟ ಆಗ್ತಾ ಇದೆ. ಯೋಜನೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಜೀವನಾಡಿ ಡ್ಯಾಂ ಕಟ್ಟಿ 90 ವರ್ಷ ಕಳೆದಿವೆ. ಡ್ಯಾಂಗೆ ಹಾನಿಯಾದರೆ ಬದುಕು ಮುಗಿದ ಹಾಗೆ. ದರ್ಶನ್ ಪುಟ್ಟಣ್ಣಯ್ಯ ಈ ರೀತಿಯಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ಮಾತಿಗೆ ಗಣಿಗ ರವಿ ಟಾಂಗ್ ಕೊಟ್ಟಿದ್ದಾರೆ. ಯಾರೇ ವಿರೋಧಿಸಿದ್ರು ಪಾರ್ಕ್ ಮಾಡೇ ಮಾಡ್ತೀವಿ. ರಾಜಕೀಯಕ್ಕೆ ವಿರೋಧ ಮಾಡುವುದು ಸರಿಯಲ್ಲ. ಡಿಕೆಶಿ ಮಂಡ್ಯ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಆದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ. ಪುಟ್ಟಣ್ಣಯ್ಯ ಹಾಗೆ ರೈತ ಸಂಘ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅಂತ ಗಣಿಗ ರವಿ ಟಾಂಗ್ ಕೊಟ್ಟಿದ್ದಾರೆ ವಿರೋಧಕ್ಕೆ. ಕೆಆರ್ಎಸ್ ಅಲ್ಲಿ ಆರಂಭ ಇದ್ದ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಗಂಗಾ ಆರತಿ, ಕಾವೇರಿ ಗಂಗಾ ಆರತಿ ತರ ಕಾವೇರಿ ಆರತಿ. ಸೊ ಇದನ್ನ ಸೈಂಟಿಫಿಕ್ ಆಗಿ ನಾವು ನೋಡಿದೀವೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋಂಗೆ 90 ವರ್ಷಕ್ಕಿಂತ ಜಾಸ್ತಿ ಆಗೈತೆ ನಮ್ಮ ಡ್ಯಾಮ್ ಕಟ್ಟಿ. ಯಾವ ತರ ಹಾನಿಗಳಾಗ್ಬೋದು, ಯಾವ ತರ ಈಗ ಈ ಭಾಗಕ್ಕೆ ಎಲ್ಲ ಅದು ಜೀವನಾಡಿ, ಅದಕ್ಕೆ ಏನಾದರೂ ಆದರೆ ನಾವೆಲ್ಲ ತೀರ್ದಂಗೆ. ಇದನ್ನ ಗಣನೆಯಲ್ಲಿ ಇಟ್ಕೊಂಡು ನಾವು ಏನೇ ಕಾರ್ಯಕ್ರಮಗಳು ರೂಪಿಸಿದ್ರು ಅದನ್ನ ಗಣನೆಯಲ್ಲಿ ಇಟ್ಕೊಂಡೇ ನೋಡ್ರಿ, ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಹೋದರೂ ಈ ರೀತಿ ತಡೆ ಹಿಡಿದು ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ. ಅದಕ್ಕಿಂತ ಬೇರೆ ಏನೂ ಆಗಿಲ್ಲ. ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ. ಅದಕ್ಕೆ ಏನಕ್ಕೆ ತೊಂದರೆ, ಏನು ಪ್ರಾಬ್ಲಮ್ ಏನಾಗುತ್ತೆ? ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು. ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು. ವಿರೋಧ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ. ಒಂದು ಕಾವೇರಿ ಆರತಿ ಆದರೆ 1,000 ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ. ರೈತರಿಗೆ ಹೊಲ ಗದ್ದೆ ಇದೆ, ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿ ಆಗ್ತದೆ. ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನು ಯಾರೂ ಒಪ್ಪೋದಿಲ್ಲ. ಕಾವೇರಿ ಆರತಿನ ನಾವು ಮಾಡ್ತೀವಿ. ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ಡಿಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ. ಹೋರಾಟ ಮಾಡಿ, ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ, ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ, ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ, ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ, ಯಾರಿಗೆ ತೊಂದರೆ? ಸುಮ್ಮನೆ ಯಾವುದೋ ವಿಚಾರಗಳಿಗೆ ತಗೊಂಡು ಬೇಡದಿರೋ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ಮಾಡೋವಂಥ ಕಾರ್ಯಕ್ರಮ ಇದು ಆಗಲೇಬೇಕು. ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮನ ಸಾಗಿಸ್ತೀವಿ. ಯಾರು ವಿರೋಧ ಮಾಡಿದ್ರೂ ಕೂಡ ನಾವು ಅದನ್ನು ನಿಲ್ಲಿಸೋಲ್ಲ. ಮುಂದಿನ ಅಕ್ಟೋಬರ್ನಲ್ಲಿ ಏನು ದಸರಾ ಇದೆ, ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡ್ತೀವಿ. ಇವತ್ತಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.